ಈ ಬ್ಲೌಸ್ ನಂಗೆ ತುಂಬಾ ಇಷ್ಟ ಆಯಿತು ಬಿಕಾಸ್ ತುಂಬಾ ಟ್ರೆಂಡಿ ಆಗಿದೆ. ಸೊ ಇವಾಗಿನ ಟ್ರೆಂಡ್ ತಕ್ಕಂಗೆ ತುಂಬಾ ಲೇಟೆಸ್ಟ್ ಆಗೆಲ್ಲ ತುಂಬಾ ಚೆನ್ನಾಗಿ ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ತಾರೆ ನಮಗೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಆಲ್ರೆಡಿ ನಿಮಗೆ ತಮ್ಲೈನ್ ನೋಡಿ ಇವತ್ತಿನ ಬ್ಲಾಗ್ ಬಗ್ಗೆ ಗೊತ್ತಾಗಿರುತ್ತೆ. ಸೊ ಒಂದಷ್ಟು ಫ್ಯಾನ್ಸಿ ಸ್ಯಾರೀಸ್ ಇತ್ತು ನನ್ನ ಹತ್ರ, ಬ್ಲೌಸ್ ಸ್ಟಿಚ್ ಮಾಡಿಸಿರಲಿಲ್ಲ. ಸೊ ಬ್ಲೌಸ್ ಸ್ಟಿಚ್ ಮಾಡಿಸೋಣ ಅಂತೇಳಿ ಮೈಸೂರು ಕ್ವೀನ್ಸ್ ಬೆಟ್ಟಿಗೆ ಹೋಗಿದ್ದೆ. ಸೊ ಅಲ್ಲಿ ಒಂದಷ್ಟು ಬ್ಲೌಸಸ್ನ ಕೊಟ್ಬಿಟ್ಟು ಬಂದಿದ್ದೆ. ಆದ್ದರಿಂದ ಅವ್ರು ಸ್ಟಿಚ್ ಮಾಡಿ ನನಗೆ ಕೊಟ್ಟಿದ್ದಾರೆ. ನೋಡಿ ಯಾವ ಥರ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದಿರೋದು JP ನಗರಲ್ಲಿ. ನಾನು ಅಡ್ರೆಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಮತ್ತು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಒಂದ್ಸರಿ ಚೆಕ್ಔಟ್ ಮಾಡಿ. ಸೊ ನಮಗೆ ಎಷ್ಟು ಲೇಟೆಸ್ಟ್ ಆಗಬೇಕೋ ಅಷ್ಟು ಲೇಟೆಸ್ಟಾಗಿ ಬ್ಲೌಸಸ್ನ ಸ್ಟಿಚ್ ಮಾಡಿಕೊಡ್ತಾರೆ. ಸೊ ತುಂಬಾ ಟ್ರೆಂಡಿಯಾಗಿ ಮಾಡಿಕೊಡ್ತಾರೆ. ಬ್ರೈಡಲ್ ವರ್ಕು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೋಡಿ, ನಾನು ವೇರ್ ಮಾಡಿದ್ದೀನಲ್ಲ, ಈ ಒಂದು ಬ್ಲೌಸ್ ಬಂದು ಹ್ಯಾಂಡ್ ಪೇಂಟಿಂಗ್ ಮಾಡಿರೋದು, ಹ್ಯಾಂಡ್ ಪೇಂಟ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿರೋದು. ಸೊ ತುಂಬಾ ಲೇಟೆಸ್ಟಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಫುಲ್ ಟ್ರೆಂಡಿಯಾಗೆಲ್ಲ ಮಾಡ್ತಾರೆ. ಈವನ್ ನಾವು ಯಾವ ಥರ ರೆಫರೆನ್ಸ್ ಪಿಕ್ಚರ್ ತೋರಿಸ್ತೀವಿ ಅದೇ ಥರ ಮಾಡ್ತಾರೆ. ಅಥವಾ ನಮ್ಮ ಹತ್ರ ಐಡಿಯಾ ಏನೂ ಇಲ್ಲ ಅಂದ್ರೂ ಅವರೇ ನಮಗೆ ರೆಫರ್ ಮಾಡ್ತಾರೆ, ಈ ಥರ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿ ಸಜೆಸ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಬ್ಲೌಸ್ ಅಂದರೆ ನಂಗೆ ತುಂಬಾ ಇಷ್ಟ ಆಯಿತು. ಈ ಒಂದು ಹ್ಯಾಂಡ್ ಪೇಂಟಿಂಗ್ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನೆಕ್ಸ್ಟ್ ಈ ಒಂದು ಬ್ಲೌಸ್ನ ನಾನು ಲಾಸ್ಟ್ ಟೈಮ್ ರೀಲ್ಸ್ ಮಾಡಿದ್ದೆ ಅಲ್ವಾ, KSIC ಸ್ಯಾರಿಗೆ. ಸೊ ಆ ಒಂದು ಸ್ಯಾರಿಗೆ ವೇರ್ ಮಾಡಿದ್ದೆ ಈ ಒಂದು ಮಸ್ಟರ್ಡ್ ಎಲ್ಲೋ ಬ್ಲೌಸ್ನ. ನೋಡಿ, ಇದನ್ನು ತುಂಬಾ ಲೇಟೆಸ್ಟಾಗಿ ಸ್ಟಿಚ್ ಮಾಡಿದ್ದಾರೆ. ಫುಲ್ಲು ಲೇಸ್ ಎಲ್ಲ ಕೊಟ್ಟಿದ್ದಾರೆ ಸೈಡಲ್ಲಿ, ಮತ್ತು ಸೈಡ್ ಜಿಪ್ ಇದೆ, ಬ್ಯಾಕ್ ಫುಲ್ ಓಪನ್ ಇದೆ. ತುಂಬಾ ಟ್ರೆಂಡಿಯಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಂಗೆ ತುಂಬಾ ಇಷ್ಟ ಆಯಿತು. ನೋಡಿ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಈವನ್ ಮಟೀರಿಯಲ್ಲು ಅಷ್ಟೇ, ನಾವೇನು ತೆಗೆದುಕೊಡೋ ಅವಶ್ಯಕತೆನೇ ಇರೋಲ್ಲ. ಬೇರೆ ಬುಟಿಕಲ್ಲೆಲ್ಲ ಆದರೆ ನಾವು ಮಟೀರಿಯಲ್ ತೊಗೊಂಡೋಗಿ ಕೊಡಬೇಕಾಗಿರ್ತಿತ್ತು. ಸೊ ಇವ್ರಿಗೆ ಆ ಥರ ಪ್ರಾಬ್ಲಮ್ ಇಲ್ಲ. ನಾವು ಜಸ್ಟ್ ಒಂದು ಸ್ಯಾರಿನ ತೊಗೊಂಡೋಗಿ ಕೊಟ್ಟರು ಅಷ್ಟೇ. ಸೊ ಅವರೇನೆ ಎಲ್ಲ ಪ್ಲ್ಯಾನ್ ಮಾಡಿ ಸ್ಟಿಚ್ ಮಾಡಿ ನಮಗೆ ವರ್ಕ್ ಮಾಡಿ ಕೊಡ್ತಾರೆ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿ ಯಾವ ಥರ ಇದೆ ಅಂತ. ಸೊ ಬ್ಯಾಕ್ ಡಿಸೈನ್ ನಂಗೆ ಸಖತ್ ಇಷ್ಟ ಆಯ್ತಿದ್ದು. ಸೊ ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ, ನೆಕ್ಸ್ಟ್ ಬ್ಲೌಸ್ ಇದು ಫ್ಯಾನ್ಸಿ ಸ್ಯಾರಿ ಬ್ಲೌಸು ಸ್ಟಿಚ್ ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಅಂತ. ಸ್ಲೀವ್ಸ್ ಎಲ್ಲ ತುಂಬಾ ಡಿಫ್ರೆಂಟಾಗಿ ಮಾಡಿದ್ದಾರೆ. ನೋಡಿ, ಬ್ಯಾಕ್ ಫುಲ್ ಓಪನ್ ಕೊಟ್ಟು ಲೇಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಟ್ರೆಂಡಿಯಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಫ್ರಂಟ್ ನೋಡಿ, ಅದು ಕ್ಲಾತ್ ಬಂದು ಸಪ್ರೇಟ್ ಹಾಕಿದ್ದಾರೆ. ಸೊ ಫ್ಯಾನ್ಸಿ ಸ್ಯಾರೀಸ್ಗೆಲ್ಲ ಈ ಥರ ಟ್ರೆಂಡಿಯಾಗಿ ಬ್ಲೌಸಸ್ನ ಸ್ಟಿಚ್ ಮಾಡಿಸ್ಕೊಂಡ್ರೆ ತುಂಬಾ ಹೈಲೈಟಾಗಿ ಕಾಣುತ್ತೆ. ಫ್ರೆಂಡ್ಸ್, ಲಾಸ್ಟ್ ಟೈಮ್ ನಾನು KSICಗೆ ಹಾಫ್ ಸ್ಯಾರಿ ವೇರ್ ಮಾಡಿದ್ದೆ ಅಲ್ಲ, ಸೊ ನನ್ನ ಕಸಿನ್ ಮ್ಯಾರೇಜಲ್ಲಿ, ಅದು ಅಷ್ಟೇ ಇವರೇ ನನಗೆಲ್ಲ ಸ್ಟಿಚ್ ಮಾಡಿದ್ದು. ನಾನು ಏನೂ ತಲೆಯಲ್ಲಿ ಇಟ್ಕೊಂಡು ಹೋಗಿರಲಿಲ್ಲ, ಜಸ್ಟ್ ಅವ್ರಿಗೆ ತೊಗೊಂಡೋಗಿ ಕೊಟ್ಟೆ ಅಷ್ಟೇ. ಈ ಒಂದು KSICಗೆ ನನಗೆ ಈ ಥರ ಹಾಫ್ ಸ್ಯಾರಿ ಈ ಥರ ಮಾಡ್ಕೊಡ್ತೀರಾ ಅಂತ ಹೇಳಿ, ಹಾಫ್ ಸ್ಯಾರಿ ಸ್ಕರ್ಟ್ ಮತ್ತು ಬ್ಲೌಸ್ ಸ್ಟಿಚ್ ಮಾಡಿಕೊಡಿ ಅಂತ. ಎವ್ರಿಥಿಂಗ್ ಎಲ್ಲ ಅವರೇ ಮಾಡಿದ್ದು. ನನಗೆ ತುಂಬಾ ಇಷ್ಟಪಟ್ಟರು, ನೀವು ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ. ಮತ್ತು ಫ್ರೆಂಡ್ಸ್, ನಿಮಗೇನಾದರೂ ತುಂಬಾ ಅರ್ಜೆಂಟ್ ಇದೆ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅಂದರೆ 1 or 2 ಡೇಸಲ್ಲೇ ನಮಗೆ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತಾರೆ. ಸಪೋಸ್ ನಿಮಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಸ್ಬೇಕು ಅಂದ್ರೂ ಕೂಡ 4-5 ಡೇಸಲ್ಲೇ ನಮಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ತಾರೆ. ಸೊ ನೀವು ಒಂದ್ಸರಿ ವಿಸಿಟ್ ಮಾಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮಗೆ ಯಾವ ಬ್ಲೌಸ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಕೂಡ ಮರಿಬೇಡಿ. ಸೊ ನನ್ನ ವೀಡಿಯೋಸ್ನ ಇದೇ ಥರ ನೋಡಿ, ಇದೇ ಥರ ಸಪೋರ್ಟ್ ಮಾಡಿ. ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಇದೇ ಥರ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಸಿಗ್ತೀನಿ. Until then, bye, take care, have a nice day.